ಪರಿಹಾರ ಆಯ್ತೆ ಆಯಾಸ. ನಾನು ನಿಮಗೆ ಹಾಲು ಹಣ್ಣು ಹಂಪಲು ಸೇವೆ ಮಾಡೋಣ ಅಂದರೆ ಇಲ್ಲಿ ಸುತ್ತಮುತ್ತ ಏನೂ ಇಲ್ಲ. ನೀನು ನನಗೆ ಸೇವೆ ಮಾಡೋಷ್ಟು ಆಯಾಸ ನನಗೇನಾಗಿಲ್ಲ. ದೊಡ್ಡವರು ದೊಡ್ಡ ಮಾತು. ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊತೀರಿ ನೀವು. ಆದರೆ ನನ್ನ ಹೆಂಡತಿ ಇದ್ದಾಳೆ ನೋಡ್ರಿ, ತಿಂಗಳಲ್ಲಿ 15 ದಿನ ಅವ್ರ ಸಂಬಂಧಿಕರು ಅನ್ಸ್ಕೊಂಡ್ರ ಪ್ರಾಣಿಗಳನ್ನು ಕರ್ಸ್ಕೊಳ್ಳೋ ಯೋಜನೆ ರೂಪಿಸ್ತಾನೆ ಇರ್ತಾಳೆ. ಅವ್ರಿಗೆ ಇಷ್ಟ ಇಲ್ದಿದ್ರು ಇವಳೆ ಅವ್ರಿಗೆ ಪತ್ರ ಬರೆದು ಕರ್ಸ್ಕೊತಾಳೆ. ಬಂದವ್ರು ಸುಮ್ಮನೆ ಹೋಗ್ತಾರ. ನಮ್ಮ ಮನೆಯಲ್ಲ ದಿನಸಿನಲ್ಲ ತವ್ರ ಮನೆ ಪ್ರೀತಿಗೆ ಅಂತೇಳಿ ಇವಳೇ ಸಾಗಾಗ್ತಾಳೆ. ನಮ್ಮ ಕಷ್ಟ ಯಾರಿಗೆ ಹೇಳೋಣ ಸ್ವಾಮಿ? ತಿಂಗಳಿಗೆ ಅಂತ ತಂದಿರೋ ದಿನಸಿ ಎಲ್ಲ ವಾರದಲ್ಲೇ ಖಾಲಿ ಆಗುತ್ತೆ. ಬಂದವರು ಉಂಡು ಹೋದ ಕೊಂಡು ಹೋದ. ಮನೆಗೆ ಹೋದ ಕೂಡಲೇ ದಿನಸಿ ತರಬೇಕು. ಒಂದು ದಮಡಿನೂ ಇಲ್ಲ. ನೀವೇನೋ 25,000 ಕೊಟ್ರಿ, ಬಚ್ಚಲ ಮನೆ ಸೋರ್ತಿತ್ತು. ಆ ಬಚ್ಚಲ ಮನೆ ಕಟ್ಸಕ್ಕಂತ ಕೊಟ್ಬಿಟ್ಟೆ. ಈಗ ನೋಡಿ ಕೈಯಲ್ಲಿ ಒಂದು ಪೈಸೆನೂ ಇಲ್ಲ. ಎಷ್ಟಿದ್ರೂ ಸಾಕಾಗಲ್ಲ ಸ್ವಾಮಿ, ದುಡ್ಡು ಬರ್ತಿದ್ದಾಗೆ ಖರ್ಚಾಗಿ ಹೋಗ್ಬಿಡುತ್ತೆ. ಲಕ್ಷ್ಮಿ ಭಾಳ ಚಂಚಲೆ. ಈಗ ಊರಿಗೆ ಹೋದ ಕೂಡಲೇ ಸ್ವಲ್ಪ ದುಡ್ಡು ವ್ಯವಸ್ಥೆ ಮಾಡ್ಕೊಳ್ಳಿ. ತಿಂಗಳ ದಿನಸಿ ತರಬೇಕು. ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ. ದುಡ್ಡೇ ಆಗಬೇಕು ಅಂತೇನಿಲ್ಲ. ನಿಮ್ಮ ಮನೆಗೆ ಬರ್ತೀನಿ, ನಿಮ್ಮ ಮನೇಲಿರೋ ದಿನಸಿ ಕೊಟ್ಟರೆ ಸಾಕು. ಮಾಧವರಾವ್, ನಂಬಬಹುದೇನ್ರಿ? ನನ್ನ ಹಣೆಗೂ ನಂಬೋದು. ನೀವು ಯಾವ ದೇವ್ರನ್ನ ನಂಬ್ತೀರೋ ಆ ದೇವ್ರ ಮೇಲೆ ಆಣೆ. ತುಂಬ ಕಷ್ಟಪಡ್ತಾ ಇದ್ದೀನಿ ಸಂಸಾರದ ಗಾಡಿ ಎಳೆಯೋಕ್ಕೆ. ನಿಮ್ಮನ್ನಲ್ಲ ರೀ, ಇಷ್ಟೊತ್ತಿಂದ ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದೀವಲ್ಲ, ಆ ವ್ಯಕ್ತಿ ನಂಬಬಹುದಾ? ನಮ್ಮ ಕೆಲಸ ಆಗುತ್ತಾ? ಈ ನಂಬಿಕೆ ಅನ್ನೋದು ಅವ್ರವ್ರಿಗೆ ಬಿಟ್ಟಿದ್ದು. ನಾನೇನಿದ್ರು ಮಧ್ಯವರ್ತಿ. ನಾನು ಯಾವತ್ತೂ ನನಗೋಸ್ಕರ ಇಲ್ಲಿವರೆಗೂ ಬಂದವನಲ್ಲ. ಈ ಮಾಟ ಮಂತ್ರ ವಾಮಾಚಾರ ಅಂತ ನಾನು ಯಾವತ್ತೂ ಉಪಯೋಗಿಸ್ಕೊಂಡವನಲ್ಲ. ಏನೋ ನಿಮ್ಮಂಥವ್ರು ಬರ್ತಾರೆ, ಇಲ್ಲಿ ಕರ್ಕೊಂಬರ್ತೀನಿ. ಕರ್ಕೊಂಬಂದಿದ್ದಕ್ಕೆ ಅವ್ರು ಏನೋ ಒಂಚೂರು ನನಗೆ ಸಹಾಯ ಮಾಡ್ತಾರೆ. ಈಗ ನೀವು ಬಂದಿದ್ದೀರಲ್ಲ, ನಿಮ್ಗೆ ಅನುಭವ ಆಗುತ್ತೆ. ಆಮೇಲೆ ನನಗೂ ಹೇಳಿ ನಿಮ್ಗೆ ಉಪಯೋಗ ಆಯ್ತೋ ಇಲ್ಲೋ ಅಂತ. ನೀನು ನೋಡಿದ್ಯಾ ಆ ವ್ಯಕ್ತಿನ? ಅಯ್ಯೋ, ಎಲ್ಲಾದ್ರೂ ಉಂಟೆ. ನಮ್ಮಂಥವ್ರನ್ನ ಹತ್ರನೂ ಸೇರಿಸಲ್ಲ. ನೀನು ಕೇಳ್ಪಟ್ಟಿರೋ ಹಾಗೆ ಆ ವ್ಯಕ್ತಿ ಹೇಗೆ ನಿಜವಾಗ್ಲೂ ಸಿದ್ಧಿ ಸಾಧನೆ ಮಾಡ್ಕೊಂಡಿದ್ದಾನ?